ಪ್ರಮಾಣ ಹೆಚ್ಚುತ್ತಾ ಇದೆ ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇಂದಾಗಿ. ಸುಮಾರು 38 to 40% ಒಬೆಸಿಟಿ ಪ್ರಾಬ್ಲಮ್ಸ್ ಇಂದ ಬಳಲ್ತಾ ಇದ್ದಾರೆ. It is a ticking time bomb. India is witnessing the fastest ultra-processed food sales growth in the world, according to newspaper published in the Lancet. ಸ್ಥೂಲಕಾಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಬೊಜ್ಜಿನ ದೇಹ ಅಂತಾರಲ್ಲ, 2050 ಹೊತ್ತಿಗೆ 44 ಕೋಟಿ ಮೀರಬಹುದು. An alarming new Lancet report warns India's obesity crisis is spiraling out of control. By 2050, nearly a third of the population, over 450 million adults, could be overweight or obese, driven by unhealthy diets and a boom in ultra-processed foods. 1998ರಲ್ಲಿ ಇಂಡಿಯಾದ ಒಬಿಸಿಟಿ ರೇಟ್ ನೋಡಿದ್ರೆ ಮಹಿಳೆಯರಿಗೆ 9% ಇತ್ತು, ಗಂಡಸರಿಗೆ 11% ಇತ್ತು. ಅದೇ ಹಳ್ಳಿಗಳಲ್ಲಿ ನೋಡಿದ್ರೆ 2% ಮಹಿಳೆಯರು ಮಾತ್ರನೇ ಒಬಿಸ ಕಾಣಿಸ್ತಿದ್ರು, ಮತ್ತೆ ಗಂಡಸರು ನೋಡಿದ್ರೆ 100ರಲ್ಲಿ ಒಬ್ಬರು ಮಾತ್ರನೇ ಒಬಿಸ ಕಾಣಿಸ್ತಿದ್ರು. In 1998, obesity affected 9% of women and 11% of men. ಒಬಿಸಿಟಿ ಅಂದ್ರೆ ಒಂದು ಮನುಷ್ಯನ ಬಾಡಿಯಲ್ಲಿ ಇರೋದಕ್ಕಿಂತ ಜಾಸ್ತಿ ಕೊಬ್ಬಿನಾಂಶ ಇದ್ರೆ ಅವ್ರನ್ನ ಒಬಿಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆವಾಗ ಒಬಿಸಿಟಿ ಯಾಕೆ ಇಷ್ಟೊಂದು ಕಂಟ್ರೋಲ್ ಆಗಿತ್ತು ಅಂದ್ರೆ ನಾವು 5000 ವರ್ಷದಿಂದ ಒಂದು ಒಳ್ಳೆ ಊಟನ ತಿನ್ಕೊಂಡ್ ಬರ್ತಿದ್ರಿ. ನಾವು ತಿನ್ನೋ ಊಟದಲ್ಲಿ ಹಾಲು, ಮೊಸರು, ಈ ತರ ಡೈರಿ ಪ್ರಾಡಕ್ಟ್ಸ್ ಇತ್ತು, ಮತ್ತೆ ತುಪ್ಪ ಮೇನ್ ಆಗಿತ್ತು. ಯಾಕಂದ್ರೆ ಈ ಪ್ರಾಡಕ್ಟ್ಸ್ ಇಂದ, ಈ ಡೈರಿ ಪ್ರಾಡಕ್ಟ್ಸ್ ಇಂದ ನಮ್ಗೆ ಒಳ್ಳೆ ಕೊಬ್ಬಿನಾಂಶ ಸಿಕ್ತಿತ್ತು. ನಮ್ಗೆ ಆಯುರ್ವೇದ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ನಾವೇನೋ ಓದಂಗಿದ್ರೆ 774 ಡಾಕ್ಯುಮೆಂಟ್ಸ್ ಬಂದು ತುಪ್ಪದ ಬಗ್ಗೆನೇ ಇದೆ. ತುಪ್ಪದ ಬೆನಿಫಿಟ್ಸ್ ಬಗ್ಗೆನೇ ಅಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ. ಇದು ಯಾವ ಡೈರಿ ಪ್ರಾಡಕ್ಟ್ಸ್ ಬಗ್ಗೆನೂ ಇಷ್ಟೊಂದು ಡಾಕ್ಯುಮೆಂಟ್ಸ್ ಇಲ್ಲ. ನಾವು 106 ವರ್ಷದಿಂದ ಈ ತುಪ್ಪನ ಪ್ರತಿದಿನ ತಿನ್ಕೊಂಡು ಬರ್ತಾನೆ ಇದ್ರಿ. ಯಾಕಂದ್ರೆ ಇದೇನೋ ಒಂದು ಟ್ರೆಂಡ್ ಅಂತಲ್ಲ, ನಮ್ಗೆ ಅದು ಗೊತ್ತಿತ್ತು, ಅದು ಒಳ್ಳೇದಂತ ಗೊತ್ತಿತ್ತು, ಅದರಿಂದ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ರಿ. ಸೊ ಆಗಿನ ಕಾಲದ ಡಯಟ್ ಏನೋ ನೋಡಂಗಿದ್ರೆ ಒಂದು ಮೀಲಲ್ಲಿ 500 to 600 ಕ್ಯಾಲರೀಸ್ ಮಾತ್ರನೇ ಕನ್ಸ್ಯೂಮ್ ಮಾಡ್ತಾ ಇದ್ರು. ಅಂದ್ರೆ ಇದು ಜಾಸ್ತಿನೂ ಕನ್ಸ್ಯೂಮ್ ಮಾಡ್ತಾ ಇಲ್ಲ, ಅವ್ರು ಕಮ್ಮಿನೂ ಕನ್ಸ್ಯೂಮ್ ಮಾಡ್ತಾ ಇಲ್ಲ. ಕರೆಕ್ಟಾಗಿ ಅವ್ರ ಬಾಡಿಗೆ ಎಷ್ಟು ಬೇಕಾಗಿತ್ತು ಅಷ್ಟು ಮಾತ್ರ ಕನ್ಸ್ಯೂಮ್ ಮಾಡ್ತಾ ಇದ್ರು. ಯಾಕಂದ್ರೆ ಈ ಮೀಲಲ್ಲಿ ಮೆಜಾರಿಟಿ ಏನಿತ್ತಂದ್ರೆ ಇದರ ಧಾನ್ಯಗಳು, ಕಾಳುಗಳು, ತರಕಾರಿಗಳು, ಡೈರಿ ಪ್ರಾಡಕ್ಟ್ಸ್ ಈ ತರ ಇರ್ತಾ ಇತ್ತು. ಅಂದ್ರೆ ಒಳ್ಳೆ ಗುಡ್ ಫ್ಯಾಟ್ಸ್ ಸಿಗ್ತಾ ಇತ್ತು, ಫೈಬರ್ ಜಾಸ್ತಿ ಇರ್ತಾ ಇತ್ತು, ಮತ್ತೆ ಕ್ಯಾಲರೀಸ್ ಡೀಸೆಂಟ್ ಲೆವೆಲ್ ಕ್ಯಾಲರೀಸ್ ಇರ್ತಾ ಇತ್ತು. ಇದರಲ್ಲಿ ಕೊಬ್ಬಿನಾಂಶನೂ ಕಮ್ಮಿ, ಮತ್ತೆ ಸಕ್ಕರೆ ಕೂಡ ಕಮ್ಮಿ ಕನ್ಸ್ಯೂಮ್ ಮಾಡ್ತಾ ಇದ್ರು. ಯಾಕಂದ್ರೆ 25-30 ವರ್ಷಕ್ಕೆ ಮುಂಚೆ ನೋಡಿದ್ರೆ ಬೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ರು. ಸಕ್ಕರೆ ಬಂದು ಬೆಲ್ಲನ ಪ್ರಾಸೆಸ್ ಮಾಡ್ತಾ ಇದ್ರೆ ಸಕ್ಕರೆ ಬರುತ್ತೆ. ಸೊ ಈ ಪ್ರಾಸೆಸ್ಡ್ ಶುಗರ್ ಬಂದು ನಾವು ಕಮ್ಮಿ ಕನ್ಸ್ಯೂಮ್ ಮಾಡ್ತಾ ಇದ್ರಿ. ಅವಾಗ 106 ವರ್ಷದಿಂದ ತುಪ್ಪ ಮಾತ್ರ ಪ್ರತಿದಿನ ನಮ್ಮ ಊಟದಲ್ಲಿ ಇರ್ತಾ ಇತ್ತು. ಈ ತರ 106 ವರ್ಷದಿಂದ ಪ್ರತಿದಿನ ತುಪ್ಪ ಕನ್ಸ್ಯೂಮ್ ಮಾಡ್ಕೊಂಡ್ ಬರ್ತಿದ್ದಿಂದ ವರ್ಲ್ಡ್ ಅಲ್ಲಿ ಹಾರ್ಟ್ ಡಿಸೀಸ್ ಕಮ್ಮಿ ಕಾಣಿಸ್ತಿರೋ ನಾಡುಗಳಲ್ಲಿ ಇಂಡಿಯಾ ಕೂಡ ಒಂದು. 1998ರಲ್ಲಿ ಇಂಡಿಯಾ ಈ ತರ ಆರೋಗ್ಯವಾಗಿತ್ತು. ನಾವೇನೋ ಆಕ್ಸಿಡೆಂಟ್ ಆಗಿ ಹೆಲ್ತಿ ಆಗಿದ್ರಿ ಅಂತಲ್ಲ, ಬೈ ಡಿಸೈನ್ ನಾವು ಆರೋಗ್ಯವಾಗಿದ್ರಿ. ಜುಲೈ 1991 ಆಗಿನ ಇಂಡಿಯಾದ ಫಿನಾನ್ಸ್ ಮಿನಿಸ್ಟರ್ ಆದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು, ವಿ ವಿಲ್ ಲಿಬರಲೈಸ್. In July 1991, India embraced liberalization, paving the way for global brands. ಆವರೆಗೂ ನೋಡಿದ್ರೆ ಫಾರಿನ್ ಕಂಪನೀಸ್ ಇಂಡಿಯಾಲಿ ಇರ್ಬೇಕಂದ್ರೆ ತುಂಬಾ ಪರ್ಮಿಷನ್ಸ್ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ಕೊಕೋ ಕೋಲಾ ಬಂದು 1977 ಅಲ್ಲೇ ಬಿಟ್ಟು ಹೋಗ್ಬಿಟ್ರು. ಈ ತರ ಮೆಕ್ಡೊನಾಲ್ಡ್ಸ್ ಎಲ್ಲ ಒಳಗಡೆನೆ ಬಿಟ್ಟಿಲ್ಲ ಅವ್ರನ್ನ. ಓವರ್ ನೈಟ್ ಅಲ್ಲಿ ಎಲ್ಲ ಚೇಂಜ್ ಆಗೋಯ್ತು. May 23, 1990 ಪೆಪ್ಸಿ ಬಂದು ಎಂಟರ್ ಆದ್ರು. ಲೆಹಾರ್ ಪೆಪ್ಸಿ ಅಂತ ಹೇಳ್ಕೊಂಡು ಎಂಟರ್ ಆದ್ರು. ಅಂದ್ರೆ ಒಂಥರ ದೇಸಿ ಫೀಲ್ ಬರಬೇಕು ಅಂತ ಲೆಹಾರ್ ಪೆಪ್ಸಿ ಅಂತ ಹೆಸರಿಟ್ಕೊಂಡು ಎಂಟರ್ ಆದ್ರು. ನೆಕ್ಸ್ಟ್ 1995 ಅಲ್ಲಿ ಫಸ್ಟ್ ಫಾರಿನ್ ಫಾಸ್ಟ್ ಫುಡ್ ಚೈನ್ ಆದ KFC ನ ಲಾಂಚ್ ಮಾಡಿದ್ರು. ಅದಾಗಿದೆ 2-3 ತಿಂಗಳಲ್ಲಿ ಡಾಮಿನೋಸ್ ಪಿಜ್ಜಾ ಕೂಡ ಲಾಂಚ್ ಮಾಡಿದ್ರು. 1996 ಅಲ್ಲಿ ಮೆಕ್ಡೊನಾಲ್ಡ್ಸ್ ಲಾಂಚ್ ಆಯ್ತು. ಅವ್ರ ಟ್ಯಾಗ್ ಲೈನ್ ಏನಂದ್ರೆ ನೋ ಬೀಫ್, ಆಲ್ ವೆಜಿಟೇರಿಯನ್ ಆಪ್ಷನ್ಸ್. ಅವ್ರು ವೆಜಿಟೇರಿಯನ್ ಆಪ್ಷನ್ಸ್ ಕೂಡ ಕೊಡ್ತೀವಿ ಅಂತ ಹೇಳಿ ಒಂದು ಆ ವೆಜಿಟೇರಿಯನ್ ಮಾರ್ಕೆಟ್ ಕೂಡ ಟಾರ್ಗೆಟ್ ಮಾಡ್ತಂಗೆ ಲಾಂಚ್ ಮಾಡಿದ್ರು. ಇವ್ರ ಸ್ಟ್ರಾಟಜಿ ಬಂದು ಒಂದು ಜೀನಿಯಸ್ ಸ್ಟ್ರಾಟಜಿ. ಯಾಕಂದ್ರೆ ಇವರು ನಮ್ ಕಲ್ಚರ್ ಅಗೇನ್ಸ್ಟ್ ಆಗಿ ಹೋಗ್ದಿರಾ ಲೋಕಲ್ ಆಗಿ ಇದ್ದಂಗೆ ಫೀಲ್ ಮಾಡಿಸಿ ನಮ್ಮನ್ನ, ಆಮೇಲೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಣ ಅನ್ಕೊಂಡು ಇವ್ರು ಲಾಂಚ್ ಮಾಡಿದ್ರು. ಅದೇ ತರ 5 ವರ್ಷ ಆದ್ಮೇಲೆ ಎಲ್ಲಾ ಮೇಜರ್ ಇಂಡಿಯನ್ ಸಿಟೀಸ್ ಅಲ್ಲೂ ಈ ಫುಡ್ ಚೈನ್ ಇತ್ತು. ಇಷ್ಟೆಲ್ಲ ಮಾಡಿದ ಗೌರ್ಮೆಂಟ್ ಏನೇನ್ ಮಾಡಿಲ್ಲ ಅಂದ್ರೆ ಸರಿಯಾಗಿ ರೆಗ್ಯುಲೇಟ್ ಮಾಡಿಲ್ಲ. ನ್ಯೂಟ್ರಿಷನ್ ಲೇಬಲ್ಸ್ ಇರ್ಲಿಲ್ಲ. ಅಂದ್ರೆ ನಾವು ಒಂದು ಬರ್ಗರ್ ತಿಂತೀವಿ ಅಂದ್ರೆ ಅದ್ರಲ್ಲಿ ಏನೇನ್ ಹೋಗಿದೆ, ಎಷ್ಟು ಎಣ್ಣೆ ಹೋಗಿದೆ, ಎಷ್ಟು ಫ್ಯಾಟ್ಸ್ ಇದೆ, ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಕಾರ್ಬ್ಸ್ ಇದೆ, ಎಷ್ಟು ಫೈಬರ್ಸ್ ಇದೆ, ಇದೆಲ್ಲ ನಮ್ಗೆ ಏನು ಗೊತ್ತಿಲ್ದಿರ ಸುಮ್ಮನೆ ಒಂದು ಪ್ಯಾಕೆಟ್ ಕೊಡ್ತಾರೆ, ನಾವು ತಿನ್ಬಿಟ್ಟು ಹೋಗ್ತಾ ಇದ್ರಿ. ಈ ತರ ನ್ಯೂಟ್ರಿಷನ್ ಲೇಬಲ್ಸ್ ಇರಲಿಲ್ಲ. ಮತ್ತೆ ಏನ್ ವಾರ್ನಿಂಗ್ ಸೈನ್ಸ್ ಇರಲಿಲ್ಲ. ಅಂದ್ರೆ ನಾವು ಎಷ್ಟು ಪೋರ್ಷನ್ ಕನ್ಸ್ಯೂಮ್ ಮಾಡಬೇಕು, ಎಷ್ಟು ತಿಂದ್ರೆ ಅದು ಓವರ್ ವೇಟ್ ಆಗ್ತೀವಿ ನಾವು, ಅಂದ್ರೆ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಜಾಸ್ತಿ ಕನ್ಸ್ಯೂಮ್ಷನ್ ಜಾಸ್ತಿ ಆಗುತ್ತೆ, ಇಷ್ಟು ತಿನ್ಬೋದು ಅಂತ ಕೂಡ ಏನ್ ಹೇಳಿಲ್ಲ ಅವರು. ಈ ಕಂಪ್ನೀಸ್ಗೆಲ್ಲ ಇಂಡಿಯನ್ ಗೌರ್ಮೆಂಟ್ ಬಂದು ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದ್ರು. ಅವಾಗ 1998 ಮತ್ತೆ 2005 ನಡುವೆ ದೊಡ್ಡ ವಿಷಯ ನಡೀತು. ಅದೇನಪ್ಪಾ ಅಂದ್ರೆ ಈ ಹೆಂಗಸರು ಒಬಿಸಿಟಿ ರೇಟ್ ನೋಡಿದ್ರೆ 23% ಇಂದ 38% ವರೆಗೂ ಜಾಸ್ತಿ ಆಗೋಯ್ತು. ಅದಂಗೆ 7 ವರ್ಷದಲ್ಲಿ 63% ಜಾಸ್ತಿ ಆಯ್ತು. ಶಾಕಿಂಗ್ ಏನಂದ್ರೆ ಹಳ್ಳಿಗಳಲ್ಲಿ ಒಬಿಸಿಟಿ ಬಂದು ಇನ್ನೂ ಬೇಗ ಗ್ರೋ ಆಗ್ತಾ ಬಂತು. ಅದ್ಯಾಕಪ್ಪ ಅಂದ್ರೆ ಹೈವೇಸ್ನೆಲ್ಲ ತುಂಬಾ ಎಕ್ಸ್ಪೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈ KFC, ಮೆಕ್ಡೊನಾಲ್ಡ್ಸ್ ಎಲ್ಲ ತುಂಬಾ ಫ್ರಾಂಚೈಸೀಸ್ ಓಪನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಮತ್ತೆ ಒಂದು ಚಿಕ್ಕ ಮೆಕ್ಡೊನಾಲ್ಡ್ಸ್ ಬರ್ಗರ್ ನೋಡಿದ್ರೆ 500 to 600 ಕ್ಯಾಲರೀಸ್ ಇರುತ್ತೆ ಅದರಲ್ಲಿ. ಅಂದ್ರೆ ನಾವು ಒಂದೊತ್ತು ಊಟ ಮಾಡೋದು ಒಂದು ಚಿಕ್ಕ ಬರ್ಗರ್ ಅಲ್ಲೇ ಬಂದ್ಬಿಡುತ್ತೆ. ಒಂದೇ ಒಂದು ಚಿಕ್ಕ ಕೋಕ್ ಅಲ್ಲಿ 140 ಕ್ಯಾಲರೀಸ್ ಇರ್ತಾ ಇತ್ತು. ಯಾಕಂದ್ರೆ ಸಕ್ಕರೆ ನೀರಲ್ವಾ, ನಾವು ತಿನ್ನೋ ಟ್ರೆಡಿಷನಲ್ ಸ್ವೀಟ್ ಅಲ್ಲಿ ಇರೋ ಸಕ್ಕರೆಗಿಂತ ಈ ಕೋಕ್ ಅಲ್ಲಿ ಜಾಸ್ತಿ ಸಕ್ಕರೆ ಇರ್ತಾ ಇತ್ತು. ಈ ಡಾಮಿನೋಸ್ ಪಿಜ್ಜಾ ತಗೊಂಡ್ರೆ 6 ಸ್ಲೈಸ್ ಬರ್ತಿತ್ತು ಒಂದು ಪಿಜ್ಜಾ ಅಲ್ಲಿ. ಒಂದು ರೌಂಡ್ ಪಿಜ್ಜಾ ಅಲ್ಲಿ 6 ಸ್ಲೈಸ್ ಬರ್ತಿತ್ತು.
ಒಂದು ಸ್ಲೈಡ್ಸ್ ನಾವು ತಿನ್ನಂಗಿದ್ರೆ ಅದರಲ್ಲಿ 250 ಕ್ಯಾಲರೀಸ್ ಇರ್ತಾ ಇತ್ತು. ಅದೇ ಒಂದು ಹೋಲ್ ಪಿಜ್ಜಾ ನೋಡಿದ್ರೆ 1500 ಕ್ಯಾಲರೀಸ್. ಸೊ ಇದನ್ನೆಲ್ಲ ನೋಡಿ ನಮ್ಮ ಹೆಲ್ತ್ ತುಂಬಾ ಅಪಾಯ ಆಗುತ್ತೆ ಆ ಥರ ಎಲ್ಲ ನಮ್ಗೆ ಏನು ಅನಿಸ್ಲೇ ಇಲ್ಲ. ಸೊ ಅವ್ರ ಮಾರ್ಕೆಟಿಂಗ್ ಎಷ್ಟು ಸ್ಟ್ರಾಂಗ್ ಇತ್ತಂದ್ರೆ ನಾವು ಈ ತಿನ್ನೋ ಊಟ ಎಲ್ಲ ತುಂಬಾ ನಾರ್ಮಲ್ ಆಗಿ ಎಲ್ಲರೂ ತಿಂದಂಗೆ ನಾವು ಒಂದು ಊಟ ತಿಂತಾ ಇದೀವಿ, ಮತ್ತೆ ಅವ್ರ ವೆಸ್ಟರ್ನ್ ಕಲ್ಚರ್ ಮತ್ತೆ ಅವ್ರು ಗ್ರೋ ಆಗ್ತಾ ಇದ್ದಂಗೆ ನಾವು ಗ್ರೋ ಆಗ್ತಾ ಇದೀವಿ, ಆ ತರ ಒಂದು ಮೈಂಡ್ ಸೆಟ್ ತಗೊಂಡ್ಬಂದ್ಬಿಟ್ಟು ಆ ತರ ಒಂದು ಮಾರ್ಕೆಟಿಂಗ್ ಮಾಡಿ ನಮ್ಮನ್ನ ಯಾಮಾರಿಸ್ಬಿಟ್ರು. 2005 ಆದ್ಮೇಲೆ ಈ ಫಾಸ್ಟ್ ಫುಡ್ ಸೇಲ್ಸ್ ಎಲ್ಲ ಇನ್ನೂ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು, ಇನ್ನೂ ಗ್ರೋ ಆಗ್ತಾ ಇತ್ತು, ಅಂದ್ರೆ ಸ್ಕೈ ರಾಕೆಟ್ ಆಯಿತು. 2019 ಅಲ್ಲಿ ನೋಡಿದ್ರೆ $38 ಬಿಲಿಯನ್ ಬಂದು ಸಂಪಾದಿಸಿದ್ರು ಈ ಫಾಸ್ಟ್ ಫುಡ್ ಸೇಲ್ಸ್ ಅಲ್ಲಿ. ಅದೇ 2006 ಅಲ್ಲಿ ನೋಡಿದ್ರೆ ಜಸ್ಟ್ $1 ಬಿಲಿಯನ್ ಆಗಿತ್ತು. ನಮ್ ಜನರಿಗೆಲ್ಲ ಏನ್ ತಿಂತಾ ಇದಾರೆ ಅಂತಾನೆ ಗೊತ್ತಿಲ್ದಿರ ಸುಮ್ಮನೆ ಟೇಸ್ಟ್ ಆಗಿತ್ತು, ನಾವು ಪ್ರೋಗ್ರೆಸ್ ಮಾಡ್ತಾ ಇದೀವಿ, ಕಂಟ್ರಿ ಬೆಳೀತಾ ಇದೆ, ನಾವು ಎಲ್ಲ ಜೊತೆಲಿ ಬೆಳೀತಾ ಇದೀವಿ ಅದು ಇದು ಅನ್ಕೊಂಡು ಮಾಡ್ಬಿಟ್ಟು ಈ ತರ ಸಿಕ್ಕಿದನ್ನೆಲ್ಲ ತಿನ್ಕೊಂಡು ಕೊಬ್ಬನ್ ಬೆಳೆಸ್ಕೊಂಡಿದ್ವಿ ನಾವು. 2015-16 ಅಷ್ಟೊತ್ತಿಗೆ ನೋಡಿದ್ರೆ ವಿಮೆನ್ ಅಲ್ಲಿ ಒಬಿಸಿಟಿ ರೇಟ್ ಬಂದು 20% ಇನ್ಕ್ರೀಸ್ ಆಗಿದೆ, ಮೆನ್ ಅಲ್ಲಿ ಬಂದು 18% ಇನ್ಕ್ರೀಸ್ ಆಗಿದೆ. 2019-2021 ಆ ಟೈಮಲ್ಲಿ ನೋಡಿದ್ರೆ ವಿಮೆನ್ ಒಬಿಸಿಟಿ ಬಂದು 43% ಇದೆ, 44% ಇದೆ, ಮೆನ್ ಅಲ್ಲಿ ಬಂದು 41% ಇದೆ. ಓವರ್ ಆಲ್ ಆಗಿ ಇಂಡಿಯಾ ಒಬಿಸಿಟಿ ರೇಟ್ ನೋಡಿದ್ರೆ 43% ತೋರಿಸ್ತಾ ಇದೆ ಇವಾಗ. ಅಂದ್ರೆ ಈ 43% ಬಂದು ಮೆಟಬಾಲಿಕಲಿ ಒಬಿಸ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರ BP ಶುಗರ್ ಎಲ್ಲ ನಾರ್ಮಲ್ ಆಗಿ ಇರುತ್ತೆ, ಅದೇ ಅವರ ಬಾಡಿಲಿ ಕೊಬ್ಬಿನಾಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ಒಬಿಸ್ ಆಗಿರೋ ಪ್ರಾಬ್ಲಮ್ಸ್ ಬಂದು ಮೆಟಬಾಲಿಕಲಿ ಒಬಿಸ್ ಆಗಿರೋರು ಅವ್ರಿಗಿರೋ ಪ್ರಾಬ್ಲಮ್ಸ್ ಅಲ್ಲಿ ಇವ್ರಿಗೂ ಕಾಣ್ತದೆ. ಕೆಲವೊಂದು ಜಿಯೋಗ್ರಫಿಕಲ್ ಪ್ರೂಫ್ ಏನೋ ನೋಡಂಗಿದ್ರೆ ಡೆಲ್ಲಿಲಿ ಬಂದು 33% ಜನ ಒಬಿಸ್ ಆಗಿದ್ದಾರೆ. ಹಂಗೆ ಪಂಜಾಬ್ ಅಲ್ಲಿ ನೋಡಿದ್ರೆ 31% ಜನ ಒಬಿಸ್ ಆಗಿದ್ದಾರೆ. ತಮಿಳುನಾಡು ನೋಡಿದ್ರೆ 29% ಒಬಿಸ್ ಆಗಿದ್ದಾರೆ. ಚಂಡೀಗಢ ನೋಡಿದ್ರೆ 16% ಜನ ಒಬಿಸ್ ಆಗಿದ್ದಾರೆ. ಈ ರೂರಲ್ ಏರಿಯಾಸ್ ಅಲ್ಲಿ ಇರೋ ಜನರು ಕೂಡ ಇವರಿಂದಾನೇ ಬರ್ತಾ ಇದ್ದಾರೆ. ಇದೆಲ್ಲ ಆಶ್ಚರ್ಯ ಅಂದ್ರೆ 5-9 ವರ್ಷ ಆಗಿರೋ ಮಕ್ಕಳಲ್ಲಿ ಒಬಿಸಿಟಿ ಬಂದು ಡಬಲ್ ಆಗಿದೆ, ಹಿಂಗೆ 10 ವರ್ಷದಲ್ಲಿ. ಹಂಗೆ 5 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಲ್ಲಿ ಓವರ್ ವೇಟ್ ನೋಡಿದ್ರೆ 2.1% ಇಂದ 3.4% ಆಗಿದೆ ಈ 10 ವರ್ಷದಲ್ಲಿ. ಇದಕ್ಕೆ ಕಾರಣ ಏನು, ಮಕ್ಕಳೇನೋ ಲೇಜಿ ಆಗಿದ್ದಾರೆ ಅಂತಲ್ಲ, ಅವ್ರನ್ನ ಚಿಕ್ಕ ವಯಸ್ಸಿಂದ ನಾವು ಒಳ್ಳೆ ಆಹಾರ ಕೊಡ್ತೀರಾ ಬೆಳೆಸ್ತಾ ಇದೀವಿ. ತುಂಬಾ ಚಾಕ್ಲೇಟ್ಸ್ ಕೊಡೋದು, ತುಂಬಾ ಸಕ್ಕರೆ ಇರೋ ಊಟ ಕೊಡೋದು, ಮತ್ತೆ ಈ ತರ ಪಿಜ್ಜಾ ಬರ್ಗರ್ ಆತರ ಇದಕ್ಕೆಲ್ಲ ನಾವು ಅಭ್ಯಾಸ ಮಾಡಿಬಿಟ್ಬಿಟ್ರೆ ಅದರಿಂದ ತುಂಬಾ ಜನ ಓವರ್ ವೇಟ್ ಆಗ್ತಾ ಇದ್ದಾರೆ ತುಂಬಾ ಚಿಕ್ಕ ವಯಸ್ಸಿಂದಾನೆ. 2022-2023 ನೋಡಿದ್ರೆ ಇಂಡಿಯನ್ಸ್ ಬಂದು 96% ಇಂಡಿಯನ್ಸ್ ಬಂದು ಪ್ಯಾಕೇಜ್ ಫುಡ್ಸ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಅದೇ ನಾವು 10 ವರ್ಷಕ್ಕೆ ಮುಂಚೆ ಕಂಪೇರ್ ಮಾಡಿ ನೋಡಿದ್ರೆ 87% ಜಾಸ್ತಿ ಆಗಿದ್ದಾರೆ. 2005ರಲ್ಲಿ KFC ಔಟ್ಲೆಟ್ಸ್ ಎಷ್ಟಿತ್ತು ಅಂತ ನೋಡಿದ್ರೆ ಬರೀ 7 ಇತ್ತು. ಆದ್ರೆ 2021 ನೋಡಿದ್ರೆ 284 ಔಟ್ಲೆಟ್ಸ್ ಆಗಿದೆ. ಅದೇ ವರ್ಷದಲ್ಲಿ ಡಾಮಿನೋಸ್ ನೋಡಿದ್ರೆ 921 ಔಟ್ಲೆಟ್ಸ್ ಆಗಿದೆ. ಅದೇ ಕೊಕೋ ಕೋಲಾ ಪೆಪ್ಸಿ ಮಾತ್ರ ಕೆಲಷ್ಟೇ ಬೇಡ, ಎಲ್ಲಾ ಸಣ್ಣ ಪುಟ್ಟ ಅಂಗಡಿಗಳಲ್ಲೂ ಇದೆ. ಜನರಿಗೆಲ್ಲ ಇಲ್ಲೇ ಉರಿಯೋದು. ಈ ಕಂಪನೀಸ್ಗೆ ಎಲ್ಲಾ ಗೊತ್ತು. ಅಂದ್ರೆ 2015 ಅಲ್ಲಿ ಕೊಕೋ ಕೋಲಾ ಇಂದ ಒಂದು ಡಾಕ್ಯುಮೆಂಟ್ ಲೀಕ್ ಆಯ್ತು. ಆ ಡಾಕ್ಯುಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಶುಗರ್ ಬಂದು ಡೈರೆಕ್ಟ್ ಆಗಿ ಒಬಿಸಿಟಿಗೆ ಲಿಂಕ್ ಆಗಿದೆ ಅಂತ. ಇದು ಕೂಡ ಕಂಪನೀಸ್ಗೆ ಗೊತ್ತು. ಈ ಕಂಪನೀಸ್ಗೆಲ್ಲ ಏನ್ ಗೊತ್ತಿಲ್ದಿರನಿಲ್ಲ, ಇವ್ರಿಗೆಲ್ಲ ಗೊತ್ತು ಇದು ಶುಗರ್ ಬಂದು ಆರೋಗ್ಯಕ್ಕೆ ತುಂಬಾ ಕೆಟ್ಟದು, ಒಬಿಸಿಟಿ ಬಂದು ಮೇಜರ್ ಇಶ್ಯೂ ಅಂತೆಲ್ಲ ಅವ್ರಿಗೆಲ್ಲ ಗೊತ್ತು. ಆದ್ರೂ ನಮ್ಮಂತ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ, ಇಂಡಿಯಾ ಅಂತ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಸುಮಾರು ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ರೆಗ್ಯುಲೇಷನ್ಸ್ ಬಂದು ಅಷ್ಟೊಂದು ವೀಕ್ ಆಗಿದೆ, ಅಷ್ಟೊಂದು ಮೋಸವಾಗಿದೆ. ಈ ಪೆಪ್ಸಿ ಅಂತ ಕಂಪನೀಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಇದರ ಅಂಡರ್ ಡೆವಲಪಿಂಗ್ ಕಂಟ್ರೀಸ್ ಇರ್ತಾರಲ್ಲ, ಸೊ ಆ ತರ ಕಂಟ್ರೀಸ್ ಅಲ್ಲಿ ಹೋಗಿ ಹೆವಿಯಾಗಿ ಇನ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ರೆಗ್ಯುಲೇಷನ್ಸ್ ತುಂಬಾ ಕಮ್ಮಿ ಇರುತ್ತೆ, ಮತ್ತೆ ಇವ್ರ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಇವ್ರು ಹೆಂಗ್ ಕಾಸು ಮಾಡ್ಕೊಬೇಕಂತ ಮಾತ್ರ ನೋಡ್ತಾರೆ. ಅದಕ್ಕೆ ಆವಾಗ ಇಂಡಿಯಾ ಬಂದು ಒಂದು ಪರ್ಫೆಕ್ಟ್ ಚಾಯ್ಸ್ ಆಗಿತ್ತು. ಯಾಕಂದ್ರೆ ಇಂಡಿಯಾಲ್ ಬಂದು ಈ ನ್ಯೂಟ್ರಿಷನ್ ಲೇಬಲ್ಸ್ ಅದೆಲ್ಲ ಮ್ಯಾಂಡೇಟರಿ ಮಾಡಿದ್ದೆ 2014 ಆದ್ಮೇಲೆ. 2014 ವರೆಗೂ ಈ ತರ ಎಲ್ಲ ಏನು ಇರ್ಲೇ ಇರಲಿಲ್ಲ. ಅದೇ ನಾವು US ಆ ತರ ಏನೋ ನೋಡಿದ್ರೆ 20 ವರ್ಷಕ್ಕೆ ಮುಂಚೆನೇ ಇದೆಲ್ಲ ಮ್ಯಾಂಡೇಟರಿ ಮಾಡ್ಬಿಟ್ಟಿದ್ರು. ಮತ್ತೆ ಹಂಗೆ 2018 ವರೆಗೂ ಈ ತರ ವಾರ್ನಿಂಗ್ ಸೈನ್ಸ್ ಆ ತರ ಎಲ್ಲ ಏನು ಇರಲಿಲ್ಲ ಫುಡ್ ಪ್ಯಾಕೆಟ್ಸ್ ಅಲ್ಲಿ. ಇದೇ ಟೈಮ್ ಅಲ್ಲಿ ಡಯಾಬಿಟಿಕ್ಸ್ ಇಲ್ದಿದ್ದು ಇಂಡಿಯಾ ಬಂದು ಇವಾಗ 10% ಜನಕ್ಕೆ ಡಯಾಬಿಟಿಸ್ ಇದೆ. ಆ ಡಿಸೀಸ್ ಬಂದು ರೂರಲ್ ಏರಿಯಾಸ್ ವರ್ಗು, ಹಳ್ಳಿಗಳವರೆಗೂ ಹೋಗಿದೆ. ಮತ್ತೆ 20 ವರ್ಷದವನಿಗೆ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ, ಕಿಡ್ನಿ ಇಶ್ಯೂಸ್ ಬರ್ತಾ ಇದೆ. ಕಾರ್ಪೊರೇಟ್ ಬಂದು ಇಂಡಿಯನ್ಸ್ ನ ಫೇಲ್ ಮಾಡಿಲ್ಲ, ಕಾರ್ಪೊರೇಟ್ಸ್ ಇಂಡಿಯಾಗೆ ಬಂದು ಅವ್ರು ಸಕ್ಸೀಡ್ ಆದ್ರು. ಹೆಂಗೆ? ಸೊ ಒಂದೊಂದೇ ಅಡ್ವರ್ಟೈಸ್ಮೆಂಟ್ ಹಾಕೊಂಡ್ ಬಂದು ಚೆನ್ನಾಗಿ ಹೆಲ್ತಿ ಆಗಿತ್ತು ನಮ್ ಇಂಡಿಯನ್ಸ್ ಆರೋಗ್ಯನ ಹಾಳು ಮಾಡಿ ಅವರು ಕಾಸು ಮಾಡ್ಕೊಂಡ್ರು. ಈ ಸ್ಟೋರಿ ಬಂದು ಬ್ಯಾಡ್ ಲಕ್ ಅಲ್ಲ, ನಾವು ಮಾಡಿದ ಒಂದು ಬ್ಯಾಡ್ ಚಾಯ್ಸ್ ಬಗ್ಗೆ. ನಾವು ಈ ಮಾಡಿದ ಚಾಯ್ಸ್ ನ ರಿವರ್ಸ್ ಕೂಡ ಮಾಡ್ಬೋದು. ಹೆಂಗಂದ್ರೆ ಈ ಟ್ರಾನ್ಸ್ ಫ್ಯಾಟ್ಸ್ ಎಲ್ಲ ನಾವು ಕನ್ಸ್ಯೂಮ್ ಮಾಡೋದ್ ಬಿಟ್ಬಿಟ್ಟು ಗೀ ಅಂದ್ರೆ ಡೈರಿ ಪ್ರಾಡಕ್ಟ್ಸ್, ಗುಡ್ ಫ್ಯಾಟ್ಸ್ ನ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನಾವು ಈ ಟ್ರೆಡಿಷನಲ್ ಫುಡ್ ನ ಜಾಸ್ತಿ ಕನ್ಸ್ಯೂಮ್ ಮಾಡಬಹುದು. ಇದರ ಧಾನ್ಯಗಳು, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ತರಕಾರಿಗಳು ಇದನ್ನೆಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಬಂದು ಸ್ಟೇಬಲ್ ಆಗಿರುತ್ತೆ. ಈ ಕೋಕೋ ಕೋಲಾ ಅದನ್ನೆಲ್ಲ ಕನ್ಸ್ಯೂಮ್ ಮಾಡೋ ಬದಲು ಒಂದು ಫ್ರೂಟ್ ಜ್ಯೂಸ್ ಕುಡಿಬಹುದು, ಮತ್ತೆ ಮಜ್ಜಿಗೆ ಕುಡಿಬಹುದು. ಯಾಕಂದ್ರೆ ಈ ಫಾರಿನ್ ಬ್ರ್ಯಾಂಡ್ಸ್ KFC ಅದೊಂದು 600 ಸ್ಟೋರ್ಸ್ ಇದೆ, 600 ಔಟ್ಲೆಟ್ಸ್ ಇದೆ. ಹಂಗೆ ಒಂದು ಡಾಮಿನೋಸ್ 1300 ಔಟ್ಲೆಟ್ಸ್ ಇದೆ. ಇದೆಲ್ಲ ಅಷ್ಟು ಬೇಗ ಬಿಟ್ಟು ಹೋಗಲ್ಲ. ಆದ್ರೆ ಚಾಯ್ಸ್ ಬಂದು ನಮ್ಮ ಕೈಯಲ್ಲಿದೆ. ಈಗಿನ ಮಕ್ಕಳಿಗೆ ಈ ಫುಡ್ ರಿಲೇಟೆಡ್ ಎಜುಕೇಶನ್ ಬಂದು ತುಂಬಾ ಮುಖ್ಯ. ಈ ಡೈರಿ ಪ್ರಾಡಕ್ಟ್ಸ್ ಅದ್ರ ಬೆನಿಫಿಟ್ಸ್ ಏನು, ಮತ್ತೆ ನಾವು ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಮಿಲೆಟ್ಸ್, ಆ ಕಾಲದಲ್ಲೆಲ್ಲ ತುಂಬಾ ಮಿಲೆಟ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ರಾಗಿ, ಜೋಗರ್, ಬಾಜ್ರಾ ಅದೆಲ್ಲ. ಸೊ ಅದ್ರ ಬೆನಿಫಿಟ್ಸ್ ಏನು ಅದೆಲ್ಲ ಹೇಳ್ಕೊಟ್ಟು ಅವ್ರನ್ನ ಎಜುಕೇಟ್ ಮಾಡಿದ್ರೆ ನಾವು ಒಂದು ಸ್ಮಾರ್ಟ್ ಚಾಯ್ಸ್ ನ ಮಾಡಕ್ಕಾಗತ್ತೆ. ಈ ಫಾರಿನ್ ಫಾಸ್ಟ್ ಫುಡ್ ಚೈನ್ಸ್ ಬೆಳೆ ಬಂದು ನಾವು ಕಾಸಿಂದ ಅಳಿಯಕ್ಕಾಗಲ್ಲ, ನಮ್ಮ ಜನರ ಆರೋಗ್ಯದಿಂದಾನೇ ಅಳಿಯಕ್ಕಾಗೋದು. ಈ ಒಬಿಸಿಟಿ ಅನ್ನೋದು ನಮ್ಮಲ್ಲೇ ಬಂದಿಲ್ಲ, ಇದು ನಮ್ಗೊಬ್ರು ಕೊಟ್ಟಿದ್ದು. ಇದು ನಾವು ರೆಫ್ಯೂಸ್ ಕೂಡ ಮಾಡ್ಬೋದು. ಕ್ವೆಶ್ಚನ್ ಬಂದು ಇಂಡಿಯಾ ಚೇಂಜ್ ಆಗತ್ತಾ ಅಂತಲ್ಲ, ನೀವು ಚೇಂಜ್ ಆಗ್ತೀರಾ ಅಂತ.